Hello everyone, welcome to Sanmargaha classes. What are the qualities portrayed of Upagupta in the poem Upagupta? ಉಪಗುಪ್ತನ ಒಂದು ಕ್ವಾಲಿಟಿಯನ್ನ ಗುಣಲಕ್ಷಣಗಳನ್ನ ಹೇಗೆ ಇಲ್ಲಿ ವರ್ಣಿಸಿದ್ದಾರೆ ಅಂತ ಕೇಳ್ತಾ ಇರುವಂತದ್ದು. Upagupta is portrayed as a Buddhist monk deeply devoted to spiritual practices, self-discipline, renunciation, and spiritual wisdom. ಸೊ ಉಪಗುಪ್ತ ಅನ್ನುವ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಇಲ್ಲಿ ಹೇಗೆ ಹೇಳಿದ್ದಾರೆ, ಆತ ಒಬ್ಬ ಬೌದ್ಧ ಸಾಧು. ಓಕೆ, ಡೀಪ್ಲಿ ಡಿವೋಟೆಡ್ ಟು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅನ್ನ ತುಂಬಾ ದೈವಿಕ ಸಂಪ್ರದಾಯಗಳನ್ನ ಪಾಲಿಸುವಂತಹ ವ್ಯಕ್ತಿ. ಓಕೆನಾ. ಸೊ ಸೆಲ್ಫ್ ಡಿಸಿಪ್ಲಿನ್, ಆತನಲ್ಲಿ ಒಂದು ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾ ಇರುವಂತದ್ದು. ಅಂಡ್ ಸ್ಪಿರಿಚುವಲ್ ವಿಸ್ಡಮ್, ಬುದ್ಧಿಮತ್ತೆಯನ್ನ ಆತ ಹೊಂದಿದ್ದ. He is revered as a disciple of Buddha. He is revered as a disciple of Buddha, known for his piety and knowledge. Okay. ಸೊ ಆತನನ್ನ ಬುದ್ಧನ ಶಿಷ್ಯ ಎಂದೇ ಪರಿಗಣಿಸ್ತಾ ಇದ್ರು ಮತ್ತು ಆತ ತನ್ನ ಒಂದು ಜ್ಞಾನ ಮತ್ತು ಬುದ್ಧಿಮತ್ತೆಯಿಂದ ಪ್ರಸಿದ್ಧನಾಗಿದ್ದ. ಉಪಗುಪ್ತ ಅನ್ನುವಂತಹ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಈ ರೀತಿ ವರ್ಣಿಸಿದ್ದಾರೆ. ಉಪಗುಪ್ತ ಇಸ್ ಪೋರ್ಟ್ರೇಡ್ ಆಸ್ ಅ ಬುದ್ಧಿಸ್ಟ್ ಮಾಂಕ್ ಡಿಪ್ಲಿ ಡಿವೋಟೆಡ್ ಟು ಸ್ಪಿರಿಚುವಲ್ ಪ್ರಾಕ್ಟೀಸಸ್, ಸೆಲ್ಫ್ ಡಿಸಿಪ್ಲಿನ್. ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಂದ್ರೆ ಏನು ಮಕ್ಕಳೇ, ಆಧ್ಯಾತ್ಮಿಕ ಒಂದು ಪ್ರಾಕ್ಟೀಸಸ್ ಅನ್ನ ಆಚರಣೆಗಳನ್ನ ಆತ ಮಾಡ್ತಾ ಇದ್ದ ಆಧ್ಯಾತ್ಮಿಕವಾಗಿ. ಓಕೆ, ಸೊ ಹಿ ವಾಸ್ with a self-discipline, renunciation and spiritual wisdom. ಆಧ್ಯಾತ್ಮಿಕ ಬುದ್ಧಿಮತ್ತೆಯನ್ನ ಆತ ಹೊಂದಿದ್ದ. He is revered as ಡಿಸಿಪಲ್ ಆಫ್ ಬುದ್ಧ, ಬುದ್ಧನ ಶಿಷ್ಯ ಅಂತಾನೆ ಆತನನ್ನ ಪರಿಗಣಿಸ್ತಾ ಇದ್ರು. known for his piety and knowledge. Okay, thank you.